ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. 70 ಮಂದಿ ನಿವೇಶನ ರಹಿತರಿಗೆ ನೆರವು ನೀಡಿದ ತುಮಕೂರು ಜಿಲ್ಲೆ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಮ್ಮ ಮಂಜುನಾಥ್. ಕೊರಟಗೆರೆ ತಾಲೂಕು ಕೊಳ್ಳಾಲ ಹೋಬಳಿಯ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆದ್ಮೇನಹಳ್ಳಿ ಹಾಗೂ ತಿಮ್ಮನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅನ್ನು ಒಳಗೊಂಡಂತೆ ಒಟ್ಟು 6 ಎಕರೆ 7 ಕುಂಟೆ ಪ್ರದೇಶದಲ್ಲಿ ಪಂಚಾಯಿತಿ ವತಿಯಿಂದ ಬಡತನ ರೇಖೆಗಿಂತ ಕೆಳಗಿರುವ ಹಾಗೂ ನಿವೇಶನ ರಹಿತ ಫಲಾನುಭವಿಗಳ ಆಯ್ಕೆಯನ್ನು ಪಂಚಾಯತ್ ಅಧ್ಯಕ್ಷರು ಆದ ಶ್ರೀಮತಿ ಲಕ್ಷ್ಮಮ್ಮ ಮಂಜುನಾಥ್ ಹಾಗೂ ನೋಡಲ್ ಅಧಿಕಾರಿಯಾದ ಡಿಕೆ ಲಿಂಗರಾಜ್ ರವರ ಮಾರ್ಗದರ್ಶನದಲ್ಲಿ 28/1/2026 ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಸಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಕ್ಷ್ಮಮ್ಮ ಮಂಜುನಾಥ್ ಮಾತನಾಡಿ, ನಾವು ಪಂಚಾಯಿತಿಯ ಸದಸ್ಯರು ಹಾಗೂ ಅಧ್ಯಕ್ಷರಾದ ನಂತರ ಮತ್ತು 10 ಹಲವು ಸಾಮಾಜಿಕ ಕಾರ್ಯಗಳನ್ನು ಪಂಚಾಯಿತಿ ವತಿಯಿಂದ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಿದ್ದು, ನಿವೇಶನ ಹಂಚಿಕೆಯ ಕಾರ್ಯಕ್ರಮ ನಮ್ಮ ಅಧ್ಯಕ್ಷತೆಯಲ್ಲಿ ಜರುಗಿರುವುದು ನಮಗೂ ಹಾಗೂ ಸದಸ್ಯರು ಮತ್ತು ಪಂಚಾಯಿತಿ ನೌಕರರಿಗೆ ಹೆಮ್ಮೆಯನ್ನ ತಂದಿದೆ ಅಂತ ಭಾವಿಸ್ತೇನೆ. ತಾಲೂಕಿನ ಶಾಸಕರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಆದ ಶುಭಾ ಕಲ್ಯಾಣ ಅವರಿಗೆ ನಮ್ಮ 70 ಮಂದಿ ನಿರಾಶ್ರಿತರ ಫಲಾನುಭವಿಗಳು ಹಾಗೂ ನಮ್ಮ ಪಂಚಾಯಿತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೀವಿ ಎಂದಿದ್ದಾರೆ. ಕೊರಟಗೆರೆ ಕ್ಷೇತ್ರಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಡುಗೆ ಅಪಾರ. ನುಡಿದಂತೆ ನಡೆದ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಅದರಿಂದ ತಾಲೂಕಿನಲ್ಲಿ ಸಚಿವರ ಆದೇಶದಂತೆ ನಿರಾಶ್ರಿತರಿಗೆ ನಿವೇಶನಗಳನ್ನು ನೀಡುತ್ತಾ ಇರುವುದು ಸಚಿವರ ಅಭಿವೃದ್ಧಿಯ ಮತ್ತೊಂದು ನಡಿ ಅಂತ ಹೇಳಿದರು. ಮುಖಂಡ ಬಿಎಂಸಿ ಚಂದ್ರು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಅಪೂರ್ವ ಅನಂತರಾಮ್, ತಾಲೂಕು ಪಂಚಾಯಿತಿ ಕೊರಟಗೆರೆ ಡಿಕೆ ಲಿಂಗರಾಜ್, ಜಂಟಿ ನಿರ್ದೇಶಕರು ಕೈಗಾರಿಕೆ ಕೇಂದ್ರ ತುಮಕೂರು ಶ್ರೀಮತಿ ಲಕ್ಷ್ಮಮ್ಮ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಿನ್ನಹಳ್ಳಿ, ಉಪಾಧ್ಯಕ್ಷರು ಸುಜಾತ ಎಂ, ಶ್ರೀಧರ್ ಜೆವೈ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯಶೋಧ, ಮಲ್ಲಿಕಾರ್ಜುನ್, ಶಿವಣ್ಣ, ನಾಗರಾಜು, ತಿಮ್ಮಸಂದ್ರ, ಶ್ರೀಮತಿ ಎ ವಿಜಯ, ನಾಗಭೂಷಣ್, ಕಾರ್ಯದರ್ಶಿ ಕೆಂಪರಾಜು, ಬಿಲ್ ಕಲೆಕ್ಟರ್ ರವಿಕುಮಾರ್, ಕಂಪ್ಯೂಟರ್ ಆಪರೇಟರ್ ಮುಖಂಡ ಬಿಎಂಸಿ ಚಂದ್ರು, ಎಎಸ್ಐ ಕುಮಾರ್ ಹಾಗೂ ಮಧು, ಆರಕ್ಷಕರು ಕೋಡಾಲ ಹಾಗೂ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರುಗಳು, ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಿ ಅಶ್ವಥ್, ತುಮಕೂರು. ನಿವೇಶನ ಹಂಚಿಕೆಯಲ್ಲಿ ನೀವು ಭಾಗಿಯಾಗಿದ್ರಿ, ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಅವರ? ಸರ್, ನಾವು ನಮ್ಮ ಪಂಚಾಯಿತಿಯಲ್ಲಿ ಒಟ್ಟು 70 ನಿವೇಶನ ರಹಿತರ ಪಟ್ಟಿಯನ್ನು ನಾವು ಆಯ್ಕೆ ಮಾಡಿದ್ದೀವಿ ಸರ್. ಅದ್ರದ್ದು ನಾವು ಯಾವ ಥರ ಆಯ್ಕೆ ಮಾಡಿದ್ದೀವಿ ಅಂದರೆ, ತುಂಬ ನಿರ್ಗತಿಕರು ಅಂದರೆ ಅವ್ರಿಗೆ ಹೊಲವೂ ಇಲ್ಲ, ಮನೆಯೂ ಇಲ್ಲ, ಆ ಥರದನ್ನು ನಾವು ಆಯ್ಕೆ ಮಾಡಿ ಪಂಚಾಯಿತಿಯಲ್ಲಿ 70 ಮನೆಗಳನ್ನು ಕೊಟ್ಟು ಆಯ್ಕೆ ಮಾಡಿದ್ದೀವಿ. 2 ಸರ್ವೆ ನಂಬರಲ್ಲಿ ಒಂದು ತಿಮ್ಮನಾಯಕನಹಳ್ಳಿ, ಅದು 48ನೇ ಸರ್ವೆ ನಂಬರ್ನಲ್ಲಿ 36 ನಿವೇಶನವನ್ನು ಆಯ್ಕೆ ಮಾಡಿದ್ದೀವಿ ಸರ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಂದು ಗೆಜ್ಮೇನಹಳ್ಳಿ, ಅಲ್ಲಿ ಅಕ್ಟೋಬರ್ 1ರಲ್ಲಿ ಅಲ್ಲಿ 34 ಮನೆಗಳನ್ನು ಆಯ್ಕೆ ಮಾಡಿದ್ದೀವಿ. ಅದನ್ನು ಯಾವ ಥರ ನಾವು ಆಯ್ಕೆ ಮಾಡಿದ್ದೀವಿ ಅಂದರೆ, ತುಂಬ ನಿರ್ಗತಿಕರು ಅಂದರೆ ಅವ್ರಿಗೆ ಹೊಲವೂ ಇಲ್ಲ, ಮನೆಯೂ ಇಲ್ಲ, ಗುಡಿಸಲಲ್ಲಿ ವಾಸ ಮಾಡಬೇಕಂತ ಒಂದು ಜನಗಳನ್ನು ನಾವು ಹುಡುಕಿ ಅಂಥವ್ರಿಗೆ ನಿವೇಶನವನ್ನು ಕೊಡ್ತೀವಿ ಸರ್. ನಿಮ್ಮ ಒಂದು ಅಧಿಕಾರಾವಧಿಯಲ್ಲಿ ಈ ಥರ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡೋದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಸರ್, ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಸರ್. ಯಾಕಂದರೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದಂತಹ ನಮ್ಮ ಪಂಚಾಯಿತಿ ಆಗಿರ್ಬೋದು, ನಮ್ಮ ಜನಗಳು ಆಗಿರ್ಬೋದು, ಅವರು ನನ್ನನ್ನು ಉತ್ತಮ ಆಡಳಿತ ಕೊಡಲಿ ಅಂತ ಹೇಳ್ಬಿಟ್ಟು ನನ್ನನ್ನು ಆಯ್ಕೆ ಮಾಡಿ ಇಲ್ಲಿ ಕಳಿಸಿದ್ರು. ಅದಕ್ಕೋಸ್ಕರ ಅವ್ರಿಗೊಂದು ಒಳ್ಳೆಯದನ್ನು ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕೆಲಸವನ್ನು ಮಾಡಿದ್ರು. ತಮ್ಮ ಹೆಸರು ಮೇಡಮ್ ಅವರ? ಸರ್, ನನ್ನ ಹೆಸರು ಸುಜಾತ ಅಂತ ಹೇಳ್ಬಿಟ್ಟು ಚಿನ್ನಹಳ್ಳಿ ಪಂಚಾಯಿತಿ ಉಪಾಧ್ಯಕ್ಷ. ಬೇರೆ ಏನೋ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಸ್ತೆ. ಈ ದಿನ ಚಿನ್ನಹಳ್ಳಿ ಪಂಚಾಯಿತಿಯಲ್ಲಿ ನೀವು ನಿವೇಶನ ಹಂಚಿಕೆಯ ಒಂದು ಸಭೆಯನ್ನು ಮಾಡಿದ್ರಿ, ಈ ವಿಚಾರದ ಬಗ್ಗೆ ಹೇಳೋದಾದ್ರೆ ಸರ್? ನಮ್ಮಲ್ಲಿ ಟೋಟಲ್ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಿವೇಶನ ರಹಿತರ ಒಂದು ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇವತ್ತು ಇದನ್ನು ಒಟ್ಟು ನಮ್ಮ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 7 ವಾರ್ಡ್ಗಳು ಮತ್ತು 7 ವಾರ್ಡಲ್ಲೂ ವಾರ್ಡ್ ಸಭೆ ಮಾಡಿ ಒಟ್ಟು 218 ಅರ್ಜಿಗಳನ್ನು ತಗೊಂಡಿರ್ತೀನಿ. 218 ಅರ್ಜಿಗಳಲ್ಲಿ ಅದರಲ್ಲಿ ಒಟ್ಟು 70 ಫಲಾನುಭವಿಗಳನ್ನು ಇವತ್ತಿನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿರ್ತೀವಿ. ಅದರಲ್ಲಿ ತಿಮ್ಮನಾಯಕನಹಳ್ಳಿ ಸರ್ವೆ ನಂಬರ್ 48ರಲ್ಲಿ ಒಟ್ಟು 36 ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತೀವಿ. ಹಾಗೂ ಗೆಜ್ಮೇನಹಳ್ಳಿ ಸರ್ವೆ ನಂಬರ್ ಅಕ್ಟೋಬರ್ 1ರಲ್ಲಿ 34 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಒಟ್ಟು ನಿರಾಶ್ರಿತರ ಫಲಾನುಭವಿಗಳ ಒಟ್ಟು 70 ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತೇವೆ. ಈಗ ಟೋಟಲ್ ಆಗಿ 70 ಜನನ ಆಯ್ಕೆ ಮಾಡಿದ್ದೀರಾ? ಎಲ್ಲ 18 ಅರ್ಜಿಯಲ್ಲಿ 70 ನಿವೇಶನ ರಹಿತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತೀವಿ. ಇದು ಆಯ್ಕೆ ಯಾವ ರೀತಿ ಇದು ಮಾಡಿದ್ರಿ ಸರ್? ಆಯ್ಕೆ ಅಂದರೆ ನಾವು ಬೇಸಾಗಿ ಅವ್ರಿಗೆ ಯಾರು ಖಾತೆ ಆಗಲಿ, ಮನೆ ಆಗಲಿ, ನಿವೇಶನ ಆಗಲಿ ಯಾರು ನಿರಾಶ್ರಿತರಿರ್ತಾರೋ ಮೊದಲ ಆದ್ಯತೆ ಅವ್ರಿಗೆ ಕೊಟ್ಟು ಆಯ್ಕೆ ಮಾಡಿದ್ದೀವಿ.
ಸರ್ ತಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಶಿವರಾಜ್ ಅಂತ ಹೇಳಿ. ಇವತ್ತೇನು 28ನೇ ತಾರೀಕು ಚಿನ್ನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ನಿವೇಶನ ರೈತರಿಗೆ ಒಂದು ಗ್ರಾಮ ಸಭೆ ಮಾಡ್ಕೊಂಡಿದ್ವಿ. ಆ ಗ್ರಾಮ ಸಭೆಯಲ್ಲಿ ಜನಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಯಾವ ರೀತಿ ಅಂದರೆ ಏನು ಇಲ್ಲದಂಥ ಜಮೀನು ಹೊಲ ಮನೆ ಇಲ್ಲದಂಥವ್ರನ್ನ ಹಂಗಾಗಿ ಆಯ್ಕೆ ಮಾಡಿ ನಿರಾಶ್ರಿತರಿಗೆ ಒಂದು ಸರ್ಕಾರ ಒಂದು ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ತುಂಬ ಒಳ್ಳೆಯದಾಗಿದೆ. ಯಾಕೆಂದರೆ ಗುಡಿಸಲಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ, ಹಂಗಾಗಿ ಅವ್ರಿಗೆ ಅನುಕೂಲ ಆಗಿದೆ. ಏನಂದರೆ ಇವತ್ತು ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ. ಈ ನಿರ್ಧಾರದ ಮೇಲೆ DC ಮೇಡಮ್ ಅವರಾಗಿರ್ಬೋದು, ನಮ್ಮ CO ಅವರಾಗಿರ್ಬೋದು, UO ಅವರಾಗಿರ್ಬೋದು, ನಮ್ಮ ಪಂಚಾಯತಿ ಅಭಿವೃದ್ಧಿ PDO ಸರ್ ಆಗಿರ್ಬೋದು, ಒಂದು ಬೇಗ ಕೆಲಸ ಮಾಡಿ ಆ ಫಲಾನುಭವಿಗಳಿಗೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಇವಾಗ ಇನ್ನೇನು ಕೆಲವು ದಿನದಲ್ಲಿ ನಿವೇಶನಗಳು ಹಕ್ಕುಪತ್ರ ಬರ್ತವೆ. ಆ ಹಕ್ಕುಪತ್ರ ಕೊಟ್ಟು ಮುಂದಿನಿಂದಲೇ ಏನು ಈ ಒಂದು 3 ವರ್ಷದಿಂದ ಮನೆ ಕೊಟ್ಟಿಲ್ಲ, ಆ ಮನೆಯನ್ನು ಕೊಡಲಿ ಅಂತ ಕೇಳ್ಕೊಂತ ಪರಮೇಶ್ವರ್ ಸಾಹೇಬ್ರಿಗೂ ನಾವು ಧನ್ಯವಾದ ತಿಳಿಸೋಕೆ ಹೇಳ್ತೀವಿ. ಯಾಕಂದರೆ ಅವರು ಏನು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಒಳ್ಳೊಳ್ಳೆ ಗ್ರಾಮ ಪಂಚಾಯತಿಗೆ ಈ ಒಂದು ಅವಕಾಶ ಹಿಂದೆ 50 ವರ್ಷದ ಹಿಂದೆನೂ ಯಾವತ್ತೂ ಕೊಟ್ಟಿಲ್ಲ, ನಮಗೆ ಗೊತ್ತೇ ಇಲ್ಲ. 50 ವರ್ಷದ ಹಿಂದೆ ಕೊಟ್ಟಿರ್ಬೋದೇನೋ, ಹಂಗಾಗಿ ಈಗ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನಗಳಿಗೆ ಒಳ್ಳೆ ಉಪಯೋಗ ಆಗಿದೆ, ತೀರಾ ಗುರುತಾಗಿರತಕ್ಕಂಥವ್ರಿಗೆ ಅಂತ ಹೇಳಕ್ ಬಯಸ್ತೀವಿ. ಈಗ ಪಂಚಾಯಿತಿಯಲ್ಲಿ ನಾವು ನೋಡೋದಾದರೆ ನರೇಗಾ ಅನ್ನೋದನ್ನ ಹೆಸರು ಬದಲಾವಣೆ ಮಾಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಅದ್ರ ಬಗ್ಗೆ ಈಗ ಬಯೋಮೆಟ್ರಿಕ್ ಮಾಡೋರೆ, ಅದ್ರ ಬಗ್ಗೆ ನಾವೇನು ಹೇಳೋಕ್ಕೂ ಇಷ್ಟಪಡೋಲ್ಲ ಸರ್. ಹಾಂ, ಅದ್ರ ಬಗ್ಗೆ ಏನು ಹೇಳೋದಕ್ಕೂ ನಾವು ಇಷ್ಟಪಡೋಲ್ಲ. ಹೌದಾ?